ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಕೀರ್ತನೆ 27ನೆಯ ಅಧ್ಯಾಯ 1ನೆಯ ವಚನದಲ್ಲಿ, ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೆನು? ಆಮೆನ್. ಹೌದು ಪ್ರಿಯ ದೇವ ಜನರೇ, ನೀವು ತಿಳುಕೊಳ್ಳಿರಿ, ಆತನೇ ನಿಮ್ಮ ದೀಪವನ್ನು ಹತ್ತಿಸುವವನಲ್ಲವೇ? ಯೆಹೋವನು ನಿಮಗೆ ಬೆಳಕನ್ನು ಕೊಟ್ಟು ಕತ್ತಲೆಯನ್ನು ಪರಿಹರಿಸುವನು. ನೀವು ಯಾವುದಕ್ಕೂ ಭಯಪಡದೆ ಆತನ ಬೆಳಕಿನಲ್ಲಿ ನಡೆಯಿರಿ, ಏಕೆಂದರೆ ಆತನು ನಿಮ್ಮನ್ನು ಶೋಧನೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸುವ ಅಗ್ನಿಜ್ವಾಲೆಯಾಗಿದ್ದಾನೆ. ಆತನೇ ನಿಮ್ಮ ಸಂಗಡ ಇದ್ದಾನೆ. ಪ್ರಿಯ ಸಹೋದರರೇ, ಈಗ ಬಂದಿರುವ ಕಷ್ಟ ಸಂಕಷ್ಟಗಳಿಗೆ ಭಯಪಡಬೇಡಿರಿ. ನೀವು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ಆತನು ಹತ್ತಿರವಿರುವುದರಿಂದ ಯಾವ ಕೇಡು ನಿಮ್ಮನ್ನು ಮುಟ್ಟದು. ಆತನ ದೊಣ್ಣೆಯು ಆತನ ಕೋಲು ನಿಮ್ಮನ್ನು ಧೈರ್ಯಪಡಿಸುತ್ತಾವೆ. ಅದಾದ್ದರಿಂದ ಯೆಹೋವನು ನಿಮ್ಮ ಪ್ರಾಣದ ಆಧಾರವು. ಯೆಹೋವನ ಭಕ್ತರೇ, ಆತನನ್ನು ಕೀರ್ತಿಸಿರಿ, ಆತನ ಪರಿಶುದ್ಧವಾದ ನಾಮವನ್ನು ಕೊಂಡಾಡಿರಿ. ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು. ಆಮೆನ್. ಹೌದು ಪ್ರಿಯ ದೇವ ಜನರೇ, ದುಷ್ಟರಿಗೆ ಅನೇಕ ಕಷ್ಟ ಸಂಕಷ್ಟಗಳು ಉಂಟಾಗುವವು, ಆದರೆ ಯೆಹೋವನಲ್ಲಿ ಭರವಸೆವಿಟ್ಟವರನ್ನು ಆತನ ಕೃಪೆಯು ಆವರಿಸಿಕೊಳ್ಳುವುದು. ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ. ಆತನ ಬೆಳಕು ರಕ್ಷಣೆಯು ನಿಮ್ಮ ಮೇಲೆ ಇದೆ. ಆಮೆನ್. ನಂದೇವರೇ, ನನ್ನೇಸುವೆ, ಇಹಲೋಕದಲ್ಲಿ ನನಗೆ ನೀನಪ್ಪ.